ವೆಲ್ಕಮ್ ಟು ಓಮ್ಲಿ ಶೆಫ್ ಅಡಿಗೆ. ನಾನಿವತ್ತು ಪನ್ನೀರು ಬ್ರೆಡ್ಡಿಂದ ಜಾಮೂನ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನಾನು 2 ಥರ ಜಾಮೂನ್ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಜಾಮೂನು ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಸಕ್ಕರೆ ಅರ್ಧ kg, 4 ರಿಂದ 5 ಪೀಸು ಬ್ರೆಡ್ಡು, ಪನ್ನೀರು ಒಂದು 200 ಗ್ರಾಮು, ಸ್ವಲ್ಪ ಕೊಬ್ಬರಿ ತುರಿ, ಏಲಕ್ಕಿ, ಹಾಲು, ತುಪ್ಪ, ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡ್ಕೊಂಡಿರೋ ಬ್ರೆಡ್ಡು, ಕಟ್ ಮಾಡ್ಕೊಂಡಿರೋ ಪನ್ನೀರ್ ಹಾಕಿ ಸ್ವಲ್ಪ ಹಾಲು ಹಾಕ್ಕೊಂಡು ನೋಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಇದು ಜಾಮೂನ್ ಕಲಸೋ ಹಿಟ್ಟಿನ ಅದಕ್ಕೆ ಇರಬೇಕು. ಈ ಹಿಟ್ಟಿಗೆ 1 ರಿಂದ 2 ಸ್ಪೂನ್ ತುಪ್ಪ, ಚಿಟಕಿ ಸೋಡಾ ಹಾಕಿ ಕಲಸಿ 1 ಅವರ್ ಎತ್ತಿಟ್ಕೊಳ್ಳಿ. 1 ಅವರ್ ಆದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿ ಎತ್ತಿಟ್ಕೊಳ್ಳಿ. ಒಂದು ಪಾತ್ರೆಗೆ ಒಂದು ಅರ್ಧ ಲೀಟರ್ ನೀರು ಹಾಕಿ ಸಕ್ಕರೆ ಹಾಕಿ ಕಾಯ್ಸಕ್ಕೆ ಇಟ್ಕೊಳ್ಳಿ. ಸಕ್ಕರೆ ಕುದಿ ಬಂದಮೇಲೆ ಸ್ವಲ್ಪ ಏಲಕ್ಕಿ ಹಾಕಿ ಕುದಿಸ್ಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯ್ಸಕ್ಕೆ ಇಟ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸಣ್ಣ ಊರಿನಲ್ಲಿ ಇಟ್ಕೊಂಡು ಒಂದೊಂದೇ ಜಾಮೂನ್ ಹಾಕ್ಕೊಂಡು ಕರ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಕೈ ಆಡಿಸ್ಕೊತ ಕರ್ಕೊಳ್ಳಿ. ಕರ್ದಿರೋ ಜಾಮೂನ್ಗಳನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಕರೆದಿಟ್ಕೊಂಡಿರೋ ಜಾಮೂನುಗಳನ್ನ ಪಾಕಕ್ಕೆ ಹಾಕಿ ಎತ್ತಿಟ್ಕೊಳ್ಳಿ. ಈ ಜಾಮೂನು ಪಾಕ ಎಲ್ಲ ಹೀರ್ಕೊಳ್ಳೋದಕ್ಕೆ ಟೈಮ್ ತಗೊಳುತ್ತೆ. ಒಂದು ನೈಟೆಲ್ಲ ಪಾಕದೊಳಗೆ ಬಿಡಿ. ರುಚಿಯಾದ ಜಾಮೂನು ಸವಿಯಲು ಸಿದ್ಧ. ಇದೇ ಜಾಮೂನನ್ನು ನಾನು ಸಕ್ಕರೆ ಮತ್ತು ಕೊಬ್ಬರಿ ಪೌಡ್ರ್ ಮಾಡಿ ಡ್ರೈ ಜಾಮೂನು ಕೂಡ ಮಾಡಿದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.